ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಇಎಯಿಂದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು, ಸೊ ಅದೇ ರೀತಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಲಿಂಕ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಸರಿಯಾದ ವಿಧಾನವನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅಪ್ಲಿಕೇಶನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಏನೇನು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು, ಸೊ ಅದೇ ರೀತಿ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ಹೇಗೆ ಎಕ್ಸಾಮಿಷನ್ ಪಡಿಬೇಕು, ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ PDO ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಜಸ್ಟ್ ಕ್ಲಿಕ್ ಮಾಡೋ ಮೂಲಕ ಡೈರೆಕ್ಟ್ ಆಗಿ ಜಾಯ್ನ್ ಆಗಿ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಇದು ಕೆಇಎಯಿಂದ ಅಫಿಷಿಯಲ್ ಆಗಿ ಈ ಒಂದು ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದ್ರ ಜೊತೆಗೆ ಬೇರೆ ಬೇರೆ ಇಲಾಖೆಯ ಒಂದು ನೇಮಕಾತಿ ಅಧಿಸೂಚನೆ ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ಬಾರಿ ಒಂದು ಭರ್ಜರಿ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ಇದರಲ್ಲಿ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೂ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿರ್ತಾರೆ. ಸೊ ಇಲ್ಲಿ ಗ್ರಾಮ ಆಡಳಿತಾಧಿಕಾರಿ ಟೋಟಲ್ ಎಷ್ಟು ಹುದ್ದೆಗಳಿದಾವೆ ಅಂತಂದರೆ, ಸೊ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಸೇರಿ ಟೋಟಲ್ಲು 572 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಇದರಲ್ಲಿ ಹೈದರಾಬಾದ್ ಕರ್ನಾಟಕ ಎಷ್ಟಂದರೆ, ಸೊ ಇದರಲ್ಲಿ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಬಂದ್ಬಿಟ್ಟು 67 ಹುದ್ದೆಗಳಿದ್ದಾವೆ. ಅದೇ ರೀತಿ ನಾನ್ ಹೈದರಾಬಾದ್ ಕರ್ನಾಟಕ RPC ವಿಭಾಗ ಬಂದ್ಬಿಟ್ಟು 505 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಅದೇ ರೀತಿ ನೋಡಿ, ಹುದ್ದೆಗಳ ವರ್ಗೀಕರಣವನ್ನು ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಸಿ. ಬಿಕಾಸ್ ನೀವು ಯಾವ ಜಿಲ್ಲೆಯಿಂದ ಅರ್ಜಿಯನ್ನು ಸಲ್ಲಿಸಬೇಕು ಅಂತಿದ್ದೀರಾ ಆ ಒಂದು ಜಿಲ್ಲೆಯಿಂದ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಹುದ್ದೆಗಳ ವರ್ಗೀಕರಣ ಲಿಸ್ಟು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಸೊ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ ಅದರಲ್ಲಿ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಓಕೆ, ಸೊ ನೋಡಿ, ಒಟ್ಟಾರೆ ಇದು PUC ಪಾಸ್ ಆದರೆ ಸಾಕು. ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬರೀ PUC ಪಾಸ್ ಆದರೆ ಸಾಕು, ನೀವು ಆರಾಮಾಗಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಹಾಗೆ PUC ಜೊತೆಗೆ ಅದ್ರ ತತ್ಸಮಾನ ವಿದ್ಯಾರ್ಹತೆ ಯಾರ್ಯಾರು ಮಾಡಿದ್ದೀರಾ, ಸೊ ಬೇರೆ ಬೇರೆ ಇನ್ಸ್ಟಿಟ್ಯೂಟಿಂದ, ಸೊ ಅವರು ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ನೋಟಿಫಿಕೇಷನ್ನ ಡೀಟೇಲ್ ಆಗಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ಅರ್ಜಿಯನ್ನು ಸಲ್ಲಿಸುವ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಮೊದಲನೇದಾಗಿ ಇವರ ಅಫಿಷಿಯಲ್ ಲಿಂಕನ್ನು ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಗ್ರಾಮ ಆಡಳಿತಾಧಿಕಾರಿ ಲಿಂಕ್ ಅಂತ ಇಲ್ಲಿದೆ. ಸೊ ಈ ಲಿಂಕನ್ನು ಕ್ಲಿಕ್ ಮಾಡಿ. ಸೊ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ ಈ ಲಿಂಕ್. ಸೊ ಈ ರೀತಿ ಇರುತ್ತೆ. ಸೊ ಈ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಸೊ ಇಲ್ಲಿ ನೋಡ್ಬೋದು KEA ಆನ್ಲೈನ್ ರಿಕ್ರೂಟ್ಮೆಂಟ್ ಪೋರ್ಟಲ್ ಫಾರ್ ದಿ ಪೋಸ್ಟ್ ಆಫ್ VAO RPC ಕಲ್ಯಾಣ ಕರ್ನಾಟಕ ಪೋಸ್ಟ್ ಆ್ಯಂಡ್ ಲ್ಯಾಂಡ್ ಸರ್ವೇಯರ್ RPC. ಸೊ ಇದು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗಳಿಗೂ ಇದೇ ಲಿಂಕ್ ಆಗಿರುತ್ತೆ. KEA ಆನ್ಲೈನ್ ರಿಕ್ರೂಟ್ಮೆಂಟ್ ಪೋರ್ಟಲ್ ಫಾರ್ ದಿ ಪೋಸ್ಟ್ ಆಫ್ VAO ಮತ್ತು ಲ್ಯಾಂಡ್ ಸರ್ವೇರ್ ಎರಡೂ ಹುದ್ದೆಗಳಿಗೆ ಇದೇ ಲಿಂಕ್ ಆಗಿರುತ್ತೆ. ಓಕೆ, ಸೊ ಮೊದಲನೇದಾಗಿ ನೀವು ಆಲ್ರೆಡಿ ಸೈನ್ ಇನ್ ಮಾಡಿದರೆ, ಪ್ರೀವಿಯಸ್ ಪೋಸ್ಟ್ಗಳಿಗೆ ನೀವೇನಾದರೂ ಸೈನ್ ಇನ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಮ ಯೂಸರ್ ನೇಮ್ ಹಾಕಿಬಿಟ್ಟು ನೀವು ಗೆಟ್ OTP ಅಂತ ಕೊಡ್ಬೋದು. ಆರ್ಎಲ್ಸ್ ನೀವು ಹೊಸದಾಗಿ ಏನಾದರೂ ನೋಂದಣಿ ಆಗ್ತಾ ಇದೆಯಾ ಅಂದರೆ ಡಿಜಿಲಾಕರ್ ಮೂಲಕ ನೀವು ರಿಜಿಸ್ಟರ್ ಆಗಬೇಕಾಗ್ತದೆ. ಸೊ ಡಿಜಿಲಾಕರ್ನ ಕ್ಲಿಕ್ ಮಾಡಿ. ಸೊ ಡಿಜಿಲಾಕರ್ ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ವೆರಿಫೈ ಮಾಡಿಬಿಟ್ಟು, ಸೊ ಇಲ್ಲಿ ನಿಮ್ಮ ಒಂದು ಕ್ಯಾಪ್ಚಾ ಕೋಡ್ ಇದೆ, ಕ್ಯಾಪ್ಚಾ ಕೋಡ್ನ ಇಲ್ಲಿ ಎಂಟರ್ ಮಾಡಬೇಕು. ಎಂಟ್ರ್ ಮಾಡಿದರೆ ಸೊ ನಿಮ್ಮ ಒಂದು ನೆಕ್ಸ್ಟ್ ಡಿಜಿಲಾಕರಿಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಕ್ಯಾಪ್ಚಾ ಕೋಡ್ ಎಂಟ್ರ್ ಮಾಡಿದ್ಮೇಲೆ ಈ ಥರ ಒಂದು OTP ಬರುತ್ತೆ. OTPನ ಎಂಟ್ರ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟರೆ ಸೊ ಇಲ್ಲಿ ನೋಡ್ಬೋದು. ಆಮೇಲೆ ಯು ಆರ್ ಆಲ್ರೆಡಿ ರಿಜಿಸ್ಟರ್ಡ್ ಡಿಜಿಲಾಕರ್ ಅಂತ ಬರುತ್ತೆ. ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ, ಹಾಗಾಗಿ ಈ ಥರ ಕೇಳ್ತಾ ಇದೆ. ಸೊ ನೀವು ರಿಜಿಸ್ಟರ್ ಆಗಿಲ್ಲ ಅಂದರೆ ನಿಮ್ಮದು ಬೇರೆ ಪ್ರೋಸೆಸ್ಸು ಇದು ಬರುತ್ತೆ. ಸೊ ನೀವು ಇಲ್ಲಿ ಎಂಟರ್ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಅಂತ ಕೇಳ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಾನು ನನ್ನ 6 ಡಿಜಿಟ್ ಪಿನ್ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸೊ ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಸೊ ನೋಡಿ ನನ್ನ ಎಲ್ಲ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಕೊಡ್ತಿದ್ದೀನಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟರೆ ಡಿಜಿಲಾಕರ್ ಪ್ರೊಸೆಸಿಂಗ್ ರಿಕ್ವೆಸ್ಟ್ ಅಂತ ಇಲ್ಲಿ ಬರುತ್ತೆ. ಸೊ ಅದೇ ರೀಡೈರೆಕ್ಟ್ ಆಗುತ್ತೆ, ಬ್ಯಾಕ್ ಟು ರಿಕ್ವೆಸ್ಟರ್ ಅಂತ ಇಲ್ಲಿ ಬರುತ್ತೆ ನೋಡಿ. ಸೊ ಡೈರೆಕ್ಟಾಗಿ ಅದು ರೀಡೈರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ದಿಸ್ ಆಧಾರ್ ಈಸ್ ಆಲ್ರೆಡಿ ರಿಜಿಸ್ಟರ್ಡ್ ಇನ್ ದ ಸಿಸ್ಟಮ್ ಅಂತ ಇದೆ. ಸೊ ನಂದು ಆಲ್ರೆಡಿ ರಿಜಿಸ್ಟರ್ಡ್ ಆಗಿರೋದನ್ನ ನಾನು ಬ್ಯಾಕ್ ಟು ಲಾಗಿನ್ ಹೋಗ್ತಾ ಇದ್ದೀನಿ. ಸೊ ನೀವು ಈ ಥರ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ಇಲ್ಲಿ ನನ್ನ ಒಂದು ಬಳಕೆದಾರರ ಹೆಸರು ಮತ್ತು ಗೆಟ್ OTP ಅಂತ ಕೊಡ್ತೀನಿ. ಸೊ ಗೆಟ್ OTP ಅಂತ ಕೊಟ್ಟಮೇಲೆ ಸೊ ಇಲ್ಲಿ ಗೆಟ್ OTP ಅಂತ ಕೊಟ್ಟಮೇಲೆ ಇಲ್ಲಿ ನೋಡ್ಬೋದು SMS ಮೂಲಕ ಬೇಕಾ ಅಥವಾ ಇಮೇಲ್ ಬೇಕಾ ಅಥವಾ ವಾಟ್ಸಪ್ ಮೂಲಕ ನಿಮಗೆ OTP ಬೇಕಂತ ಕೇಳುತ್ತೆ. ಸೊ ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಂಡ್ OTP ಅಂತ ಕೊಡಿ. ಸೊ ಒಂದು OTP ಬರುತ್ತೆ, OTP ಸೆಂಟ್ ಅಂತ ಬರುತ್ತೆ ಇಲ್ಲಿ. ಸೊ ಆ OTPನ ಇಲ್ಲಿ ಎಂಟ್ರ್ ಮಾಡಿ. ಸೊ ಆ OTP ಎಂಟ್ರ್ ಮಾಡಿದ ಮೇಲೆ OTPನ ಇಲ್ಲಿ ಎಂಟ್ರ್ ಮಾಡಿ. ಸೊ OTP ಎಂಟ್ರ್ ಮಾಡಿದ ಮೇಲೆ ಕೆಳಗಡೆ ಪಾಸ್ವರ್ಡ್ ಕೇಳುತ್ತೆ. ಸೊ ಆ ಪಾಸ್ವರ್ಡ್ನ ಇಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಸೈನ್ ಇನ್ ಅಂತ ಕೊಡಿ. ಇಲ್ಲಿ ಕೆಲವೊಂದು
ಒಂದು ಇನ್ಫಾರ್ಮೇಷನ್ ಕೊಟ್ಟಿದೆ ಏನಂತ ಹೇಳ್ಬಿಟ್ಟು ಇಲ್ಲಿ 25+5 ಅಂತ ಏನಿದೆ ಟೋಟಲ್ ಮಾಡಿಬಿಟ್ಟು ಇಲ್ಲಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿ. ಸೊ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಸೊ ನೀವು ಒಂದು ಅಕೌಂಟಿಗೆ ಎಂಟರ್ ಆಗ್ತೀರಾ. ಸೊ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಅಕೌಂಟಿಗೆ ಇಲ್ಲಿ ಎಂಟರ್ ಆಗ್ತೀರಾ. ಕ್ಯಾಂಡಿಡೇಟ್ ಡ್ಯಾಶ್ ಬೋರ್ಡ್ ಅಂತ ಇದೆ, ಪ್ಲಸ್ ಈ ಕಡೆ ರೈಟ್ ಸೈಡ್ ಪ್ರೊಫೈಲು ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಪ್ರೊಫೈಲ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ನಿಮ್ಮ ಎಂಟೈರ್ ಡೀಟೇಲ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಾವು ಆಲ್ರೆಡಿ ಇಲ್ಲಿ ಏನೊಂದು ಡಿಜಿಲಾಕರ್ ಮೂಲಕ ಹಾಕಿರ್ತಿರಲ್ಲ ಅಲ್ಲಿಂದ ಫೆಚ್ ಆಗುತ್ತೆ. ಇನ್ ಕೇಸ್ ನೀವು ಪ್ರೀವಿಯಸ್ ರಿಕ್ರೂಟ್ಮೆಂಟಿಗೆ ಇಲ್ಲಿ ಏನಾದರೂ ಆ್ಯಡ್ ಮಾಡಿದರೆ ಅಂದರೆ KEA ಸೊ ಅದು ಆ ಡೀಟೇಲ್ಸ್ ಕೂಡ ಇಲ್ಲಿ ಫೆಚ್ ಆಗುತ್ತೆ. ಸೊ ಮೊದಲನೇದಾಗಿ ಏನು ಮಾಡಬೇಕು, ಮೂಲ ವಿವರಗಳನ್ನು ಕೇಳ್ತಾ ಇದೆ. ಸೊ ಮೂಲ ವಿವರಗಳಲ್ಲಿ ಏನೇನು ಹಾಕ್ಬೇಕಂತಂದರೆ ಸೊ ಮೂಲ ವಿವರಗಳಲ್ಲಿ ನಿಮ್ಮ ಫುಲ್ ನೇಮು, ಜೆಂಡರು, ಡೇಟ್ ಆಫ್ ಬರ್ತು, ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಹಾಕಬೇಕು. ನೆಕ್ಸ್ಟ್ ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸ್ನ ಹಾಕಬೇಕು. ಪ್ರತಿಯೊಂದು ಡೀಟೇಲ್ಸ್ನ ಎಂಟರ್ ಮಾಡಿದ ಮೇಲೆ ನೀವು ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಏನೇನು ಸ್ಟಾರ್ ಮಾರ್ಕ್ ಇದೆ ಪ್ರತಿಯೊಂದು ಡೀಟೇಲ್ಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಓಕೆ, ಸೊ ಎಂಟರ್ ಮಾಡಿದ ಮೇಲೆ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡಬೇಕು. ಸೊ ನೆಕ್ಸ್ಟ್ ಆದಮೇಲೆ ಪರೀಕ್ಷೆ ವಿವರಗಳು ಕೇಳುತ್ತೆ. ಸೊ ಇಲ್ಲಿ 10ನೇ ಹಾಗೂ ಸಮಾನ ಎಕ್ಸಾಮಿನೇಷನ್ ಡೀಟೇಲ್ಸ್ 10th ಆರ್ ಇಕ್ವಿವೆಲೆಂಟ್ ಕೇಳುತ್ತೆ. ಸೊ ನಿಮ್ಮ SSLC ಇನ್ಫಾರ್ಮೇಷನ್ ಇಲ್ಲಿ ಫಿಲಪ್ ಮಾಡಬೇಕು. SSLC ಇನ್ಫಾರ್ಮೇಷನ್ ಫಿಲಪ್ ಮಾಡಿದ ಮೇಲೆ ನೆಕ್ಸ್ಟ್ ಪ್ರತಿಯೊಂದು ಮಾರ್ಕ್ಸ್ ಮತ್ತು CGPA ಪರ್ಸೆಂಟೇಜ್ ಪ್ರತಿಯೊಂದನ್ನು ಹಾಕ್ಬಿಟ್ಟು ಸೇವ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದ ಮೇಲೆ ಸೊ ನಿಮ್ಮ ನೆಕ್ಸ್ಟ್ ಏನು PUC ಡೀಟೇಲ್ಸ್ ಕೇಳುತ್ತೆ. ಸೊ ಇಲ್ಲಿ ಕೂಡ PUC ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕು. ಸೊ PUC ಡೀಟೇಲ್ಸಲ್ಲಿ ಏನೇನಿದೆ, ಸೊ ಹ್ಯಾವ್ ಯು ಕಂಪ್ಲೀಟೆಡ್ PUC ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ನಿಮ್ಮ ರೋಲ್ ನಂಬರು, ಪಾಸಿಂಗ್ ಇಯರು, ಮಂತು, ಬೋರ್ಡು, ಸೊ ಮತ್ತು ಮಾರ್ಕ್ಸ್ ಆಫ್ ಆ್ಯಂಡ್ ಪರ್ಸೆಂಟೇಜ್ ಇದನ್ನೆಲ್ಲ ಎಂಟರ್ ಮಾಡಿಬಿಟ್ಟು ಸೊ ಇಲ್ಲಿ ಮಾರ್ಕ್ಸ್ ಮತ್ತು 10 ಮಾರ್ಕ್ಸು ಮತ್ತು ಟೋಟಲ್ ಮಾರ್ಕ್ಸ್ ಹಾಕಿದರೆ ಪರ್ಸೆಂಟೇಜ್ ಆಟೋಮೆಟಿಕ್ಲಿ ತಗೊಳುತ್ತೆ. ಸ್ಟ್ರೀಮ್ ಯಾವುದು ಅದು ಕೂಡ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕು. ಸೇವ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟ ನೆಕ್ಸ್ಟ್ 1 by 1 ಆಪ್ಷನ್ಸ್ ಇಲ್ಲಿ ಬರ್ತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿ ರಿಸರ್ವೇಷನ್ ಆಪ್ಷನ್ ಬಂದಿದೆ ನೋಡಿ. ರಿಸರ್ವೇಷನ್ ಆಪ್ಷನಲ್ಲಿ ಇಲ್ಲಿ ಮೀಸಲಾತಿ ವಿವರಗಳು ಕೇಳ್ತಾ ಇದೆ. ಇಲ್ಲಿ ಬಂದುಬಿಟ್ಟು ಹೈದರಾಬಾದ್ ಕರ್ನಾಟಕದವರು ಮತ್ತು RPC ವಿಭಾಗದವರಿಗೆ ಇಲ್ಲೇ ಒಂದು ಡಿಫ್ರೆನ್ಸ್ ಇರೋದು. ಸೊ ಹೈದರಾಬಾದ್ ಕರ್ನಾಟಕದವ್ರು ಯಾರ್ಯಾರು ಇದ್ದೀರ ಅವರು 371J ಸರ್ಟಿಫಿಕೇಟ್ನ ಇಲ್ಲಿ ಕೊಡಬೇಕಾಗ್ತದೆ, ಸಬ್ಮಿಟ್ ಮಾಡಬೇಕು. ಸೊ ನಾನ್ ಹೈದರಾಬಾದ್ನವರು ಇದೆಲ್ಲ ಕೊಡೋ ಅವಶ್ಯಕತೆ ಇಲ್ಲ. ಅವ್ರು ಇದು ಕೊಟ್ಟಿಲ್ಲ ಅಂದರೆ ಅವರು ನಾನ್ ಹೈದರಾಬಾದ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ ಕೆಟಗರಿ ಮೀಸಲಾತಿ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ನೀವು ರಿಸರ್ವೇಷನಲ್ಲಿ ಬಂದರೆ ಯಾವ ಕೆಟಗರಿಯಲ್ಲಿ ಬರ್ತೀರ ಆ ಕೆಟಗರಿಯಲ್ಲಿ SR ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ RD ನಂಬರ್ ಹಾಕಿ, ಆಮೇಲೆ ನಿಮ್ಮ ಕೆಟಗರಿ ಹಾಕಿ, ಆಮೇಲೆ ಕ್ಯಾಸ್ಟ್ ಫ್ರಮ್ RD ಸರ್ವಿಸಸ್ ಇದೆಲ್ಲ ಆಟೋಮೆಟಿಕ್ಕಾಗಿ ಫ್ರೆಚ್ ಆಗುತ್ತೆ. ನಿಮ್ಮ ರಿಲಿಜಿಯಸ್ ಕೂಡ ಇಲ್ಲಿ ತಗೊಂಡು ಕೇಳ್ತಾರೆ. ಸೊ ರಿಲಿಜಿಯಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕಲ್ಯಾಣ ಕರ್ನಾಟಕ ಮೀಸಲಾತಿ ನಿಮ್ಮ ಹತ್ರ ಇದ್ದರೆ 371Jನ ಇಲ್ಲಿ ಕೊಡಬೇಕಾಗ್ತದೆ. ಎಸ್ ಅಂತ ಕೊಟ್ಟರೆ 371J ಕೊಡಬೇಕು, ನೋ ಅಂತ ಕೊಟ್ಟರೆ ಏನೂ ಕೊಡೋ ಅವಶ್ಯಕತೆ ಇಲ್ಲ. ಹಾಗೆ ಗ್ರಾಮೀಣ ಅಧ್ಯಯನ ಮೀಸಲಾತಿ ರೂರಲ್ ಸರ್ಟಿಫಿಕೇಟ್ ಕೂಡ ಕೇಳುತ್ತೆ. ರೂರಲ್ ಸ್ಟಡಿ ಕೋಟಾ ರಿಸರ್ವೇಷನ್ಗೆ ಇಲ್ಲಿ SR ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಿಸ್ಟ್ರಿಕ್ಟ್ ಪ್ರಿಫರೆನ್ಸ್ ಫಾರ್ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ನೀವು ಯಾವ ಡಿಸ್ಟ್ರಿಕ್ನ ಪ್ರಿಫರ್ ಮಾಡ್ತಾ ಇದ್ದೀರಾ ಸೊ ಹುದ್ದೆಗಳ ವರ್ಗೀಕರಣ ನೋಡಿಬಿಟ್ಟು ಇಲ್ಲಿ ನೀವು ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ನೆಕ್ಸ್ಟ್ ಸೇವ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ಕ್ಲೇಮ್ ಆ್ಯಂಡ್ ಎಕ್ಸೆಂಪ್ಷನ್ ಆಪ್ಷನ್ಗೆ ಎಂಟರ್ ಆಗ್ತೀರಾ. ಸೊ ಇಲ್ಲಿ ಡೂ ಯು ಕ್ಲೇಮ್ ರಿಸರ್ವೇಷನ್ ಅಂಡರ್ ಪ್ರಾಜೆಕ್ಟ್ ಡಿಸ್ಪ್ಲೇಸ್ ಪರ್ಸನ್ನು, ಆಮೇಲೆ ಹ್ಯಾವ್ ಯು ಬೀನ್ ಡಿವಾರ್ಡ್ ಫ್ರಮ್ KEA KPSC, ಹ್ಯಾವ್ ಯು ಬೀನ್ ಕನ್ವಿಕ್ಟೆಡ್ ಆಫ್ ಎನಿ ಕ್ರಿಮಿನಲ್ ಕೇಸು. ಸೊ ಇದನ್ನೆಲ್ಲ ನೋಡಿಕೊಂಡು ಆ್ಯಸ್ ಪರ್ ಅಕಾರ್ಡಿಂಗ್ ಟು ಯು ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಡೂ ಯು ಹ್ಯಾವ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಫ್ರಮ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅಂತ ಏನಾದರೂ ಕೇಳ್ತಿದ್ದಾರೆ. ಸೊ ಅದು ಇದ್ರೂ ಕೂಡ ಇಲ್ಲಿ ನೀವು ಹಾಕ್ಬೋದು. ಓಕೆ, ಸೊ ನಿಮ್ಮ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹಾಕಿ. ಸೊ ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಕೇಳ್ತಾ ಇದೆ. ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಇದ್ದರೆ ಇಲ್ಲಿ ನೀವು ಹಾಕ್ಬೋದು. ಸೊ ಯಾವುದ್ರಲ್ಲಿ ನೀವು ಬರ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅದೇ ರೀತಿ ಡಿಫ್ರೆಂಟ್ ವೆಲ್ತ್ ರಿಸರ್ವೇಷನ್, ಸೊ ವಿಭಿನ್ನ ಶಕ್ತಿಯುಳ್ಳವರು ಮೀಸಲು ಅವ್ರಿಗೇನಾದರೂ ನಿಮ್ಮ ಹತ್ರ ಆ ಒಂದು ಸರ್ಟಿಫಿಕೇಟ್ ಅಥವಾ ನೀವು ಆ ಒಂದು ಕೆಟಗರಿಯಲ್ಲಿ ಬಂದರೂ ಕೂಡ ಇಲ್ಲಿ ಎಸ್ ಇದ್ದರೆ ಎಸ್, ನೋ ಇದ್ರೆ ನೀವು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಡೀಟೇಲ್ಸ್ ಅಂತ ಕೊಡಬೇಕು. ಸೇವ್ ಡೀಟೇಲ್ಸ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಇಲ್ಲಿ ಕೇಳುತ್ತೆ. ಸೊ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಏನೇನಿದೆ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಏನು ಕೇಳಿದ್ದಾರೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಆ ಪ್ರಕಾರನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆ ಬೇಸ್ ಮೇಲೆ ನೀವು ಕ್ವಾಲಿಫಿಕೇಷನನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಸೇವ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಂತರ ಏನಾಗುತ್ತೆ ಸೊ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್, ನೀವೇನಾದರೂ ಕೆಲಸದ ಡೀಟೇಲ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಕೆಲಸ ಮಾಡಿದ್ದಲ್ಲಿ ಅದನ್ನು ಕೂಡ ನೀವು ಎಂಟರ್ ಮಾಡ್ಬೋದು. ಸೊ ಪ್ರತಿಯೊಂದು ನಿಮ್ಮ ಆರ್ಗನೈಸೇಷನ್ ನೇಮು, ರೋಲು, ಆಮೇಲೆ ಡೆಸಿಗ್ನೇಷನ್, ಸ್ಟಾರ್ಟ್ ಡೇಟ್, ಎಂಡ್ ಡೇಟ್ ಅಂತ ಕೊಟ್ಬಿಟ್ಟು ಆ್ಯಡ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟರೆ ಅದು ಎಕ್ಸ್ಪೀರಿಯನ್ಸ್ಗೆ ಆ್ಯಡ್ ಆಗುತ್ತೆ. ಇದನ್ನೆಲ್ಲ ಸೇವ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ
ಕೊಡಿ. ಓಕೆ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಎಂಟರ್ ಆಗ್ತೀರಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಿದೆ, ಸೊ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಇದೆ. ಓಕೆ, ಇಲ್ಲಿ ಕೇರ್ಫುಲ್ಲಾಗಿ ಅಪ್ಲೋಡ್ ಮಾಡಿ. ಸೊ ಏನೋ 50 KB ಅಥವಾ ಸೈಜ್ ಲೆಸ್ ದೆನ್ 1 MB ಒಳಗಿರಬೇಕು. ಸೊ ಇಲ್ಲಿ ಕೇರ್ಫುಲ್ಲಾಗಿ ನೋಡಿ, ಫೋಟೋ ಜಾಗದಲ್ಲಿ ಫೋಟೋನೇ ಅಪ್ಲೋಡ್ ಮಾಡಿ, ಸಿಗ್ನೇಚರ್ ಜಾಗದಲ್ಲಿ ಸಿಗ್ನೇಚರೇ ಅಪ್ಲೋಡ್ ಮಾಡಿ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಇಲ್ಲಿ ನೀವು ಫೈಲ್ ಚೂಸ್ ಮಾಡಿದ್ಮೇಲೆ ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಪ್ರಿವ್ಯೂ ಅಂತ ಚೆಕ್ ಮಾಡ್ಬೋದು, ಅಪ್ಲೋಡ್ ಸರಿಯಾಗಿ ಆಗಿದೆ ಇಲ್ಲ ಅಂತ ಬಿಟ್ಟು. ಸೊ ಇದನ್ನೆಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಸೊ ನೀವು ಅಪ್ಲಿಕೇಶನ್ ಇಲ್ಲಿ ಪ್ರಿವ್ಯೂ ಕೂಡ ನೋಡ್ಬೋದು. ಅಪ್ಲಿಕೇಶನ್ ಯಾವ ರೀತಿ ಫಿಲಪ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಿ, ಇದನ್ನು ಸೇವ್ ಅಂತ ಮಾಡಿಬಿಟ್ಟು ಕ್ಲಿಕ್ ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಇಲ್ಲಿ ಫೈನಲ್ ಸಬ್ಮಿಟಿಗೆ ನೀವು ಬರ್ತೀರಾ. ಓಕೆ, ಸೊ ನೀವು ಏನೇನು ಅಪ್ಲಿಕೇಶನನ್ನು ಫಿಲಪ್ ಮಾಡಿದ್ದೀರಾ ಡೀಟೇಲ್ಸ್ ಪ್ರತಿಯೊಂದನ್ನು ಒಂದು ಪ್ರಿಂಟ್ ಡ್ರಾಫ್ಟ್ ತಗೊಳ್ಳಿ. ಅಪ್ಲಿಕೇಶನ್ ಡ್ರಾಫ್ಟ್ ತೊಗೊಂಡು ಅಲ್ಲಿ ಚೆಕ್ ಮಾಡಿ, ನೀವು ಫಿಲಪ್ ಮಾಡಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಾ, ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತು, ನೇಮು, ಸ್ಪೆಲ್ಲಿಂಗು ಪ್ರತಿಯೊಂದನ್ನು ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು. ಸೊ ಇಲ್ಲೆಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಚೆಕ್ ಮಾಡಿಬಿಡಿ. ಇಲ್ಲಾಂದರೆ ಏನಾದರೂ ಎಡಿಟ್ ಮಾಡೋದಿದ್ರೆ ಪ್ರೀವಿಯಸ್ ಅಂತ ಹೇಳ್ಬಿಟ್ಟು ಎಡಿಟ್ ಮಾಡ್ಬೋದು. ಸೊ ಇಲ್ಲಿ ಫೈನಲ್ ಸಬ್ಮಿಟ್ನ ಕ್ಲಿಕ್ ಮಾಡಿ. ಫೈನಲ್ ಸಬ್ಮಿಟ್ನ ಎಲ್ಲ ಅಪ್ಲಿಕೇಶನ್ ಕರೆಕ್ಟ್ ಇದ್ದರೆ ಫೈನಲ್ ಸಬ್ಮಿಟ್ನ ಕ್ಲಿಕ್ ಮಾಡಿದ್ಮೇಲೆ ಸೊ ನೆಕ್ಸ್ಟು ನಿಮ್ಮ ಡೀಟೇಲ್ಸ್ ಬರುತ್ತೆ. ಸೊ ನೀವು ಏನೇನು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಫೈನಲ್ ಸಬ್ಮಿಟ್ ಆದಮೇಲೆ ಪೋಸ್ಟ್ ಸೆಲೆಕ್ಷನ್ ಆ್ಯಂಡ್ ಪೇಮೆಂಟ್ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಯಾವ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಆ ಒಂದು ಪೋಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾವಿಲ್ಲಿ VAO RK ಪೋಸ್ಟ್ಗೆ ಅಪ್ಲೈ ಮಾಡ್ತಿರೋದ್ರಿಂದ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ, VAO RK. ಸೊ ದೆನ್ ಇದನ್ನು ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಡ್ ಟು ಪೇನ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಬೇಕಾಗ್ತಿದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಎಷ್ಟು ಪೇಮೆಂಟ್ ಇದೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಆ ಒಂದು ಕ್ಯಾಟಗರಿ ಬೇಸ್ ಮೇಲೆ ನಿಮ್ಮ ಪೇಮೆಂಟ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಪೇಮೆಂಟ್ನ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ನೋಡ್ಬೋದು ಪೋಸ್ಟ್ ಸೆಲೆಕ್ಷನ್ ಆ್ಯಂಡ್ ಪೇಮೆಂಟಲ್ಲಿ ಮತ್ತೆ ಚೆಕ್ಔಟ್ ರಿವ್ಯೂ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮ ಎಲ್ಲ ಒಂದು ಸೆಲೆಕ್ಟೆಡ್ ಪೋಸ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನು ನೋಡ್ಕೊಂಡ್ಬಿಟ್ಟು ಸೊ ಇನ್ ಕೇಸ್ ಏನಾದರೂ ಮಾಡಿಫೈ ಮಾಡಬೇಕಾದ್ರೆ ಬ್ಯಾಕ್ ಅಂತ ಹೋಗಿ, ಏನಾದರೂ ಎಡಿಟ್ ಮಾಡಬೇಕಂದ್ರೆ ಪ್ರೀವಿಯಸ್ ಅಂತ ಹೋಗಿ. ಸೊ ಇದನ್ನೆಲ್ಲ ಇದು ಮಾಡಿಬಿಟ್ಟು ಆಮೇಲೆ ಪೇ ನೌ ಅಂತ ಸೇವ್ ಪ್ರೊಫೈಲ್ ಅಂತ ಕೊಡಿ. ಸೊ ಸೇವ್ ಪ್ರೊಫೈಲ್ ಅಂತ ಕೊಟ್ಬಿಟ್ಟು ಒಂದ್ಸಲ ಪೇ ನೌ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ಪೇ ನೌ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಪೇಮೆಂಟು ಕಂಪ್ಲೀಟ್ ಆಗುತ್ತೆ. ಸೊ ದೆನ್ ನೀವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ. ಓಕೆ, ಸೊ ಯಾಕಂದರೆ KEN ಅವರು ಯಾವಾಗಾದರೂ ಆ ಅಪ್ಲಿಕೇಶನ್ ಕೇಳಿದಾಗ ಅದೇ ಅಪ್ಲಿಕೇಶನ್ನ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಹಾಗಾಗಿ ತಪ್ಪದೇ ಒಂದು ಅಪ್ಲಿಕೇಶನ್ನ ಪ್ರಿಂಟ್ಔಟ್ ತಕ್ಕೊಳ್ಳಿ. ಸೊ ಇದು ಹೀಗೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಆಗಿರುತ್ತೆ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.